ಮರ್ಡರ್ ಆಗಿದೆ ಹೇಳ್ಬಿಟ್ಟು ಕಾಲ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ನಮ್ಮ ARSS ಅಲ್ಲಿ ಹೋಗಿ ನೋಡಿ ಇನ್ಸ್ಪೆಕ್ಟರ್ ರಾಮೋಜಿನಗರ ಇನ್ಸ್ಪೆಕ್ಟರ್ ಹೋಗಿ ಸ್ಪಾಟ್ ಹೋಗಿ ನೋಡ್ತಾರೆ. ಅಲ್ಲಿ ನೋಡಿದಾಗ ಮರ್ಡರ್ ಆಗಿತ್ತು, ಮರ್ಡರ್ ಆಗಿತ್ತು. ನೋಡಿ ಅಬ್ಸರ್ವ್ ಮಾಡಿದ ನಂತರ ಮತ್ತೆ ಇಮಿಡಿಯೇಟ್ಲಿ ನಮ್ಮ ಫೊರೆನ್ಸಿಕ್ ಟೀಮ್ ಸಪೋರ್ಟ್ ಟೀಮ್ ಇತ್ತು, ಅವ್ರನ್ನು ಕರೆದ ನಂತರ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಸಪೋರ್ಟ್ ಟೀಮ್ ಬಂದು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿಂದ ಬಾಡಿ ಶಿಫ್ಟ್ ಮಾಡಿದ್ದೀವಿ. ಆ ನಂತರ ನಮ್ಮ DCP ಈಸ್ಟ್ ಅವರು ದೇವರಾಜ್ ಅವರು ಅಲ್ಲಿ ಬಂದಿದ್ದಾರೆ. ನಾವೆಲ್ಲ ಈಗ ನೋಡಿದ್ದೀವಿ. ಅಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ಏನಂದ್ರೆ ಅದು ಸ್ಟ್ರಾಂಗ್ಯುಲೇಟ್ ಮಾಡಿ ಮರ್ಡರ್ ಮಾಡೋದ್ರಲ್ಲಿದೆ. ಮತ್ತೆ ಒಂದು ಕಲ್ಲಿಂದನೂ ಮುಖ ಮೇಲೆ ಒಂದು ಇಂಜುರಿ ಮಾಡಿದ್ದಿದೆ. ನಂತರ ಏನಂದ್ರೆ ಸ್ವಲ್ಪ ಅಲ್ಲಿ ನೋಡಿದಾಗ ಸ್ವಲ್ಪ ಸೆಕ್ಷುವಲ್ ಅಸಾಲ್ಟ್ ಆಗೋ ರೀತಿಯಲ್ಲಿ ಕಂಡಿದ್ದಾರೆ. ಆ ಕೇಸ್ನು ಆ ಸೆಕ್ಷನ್ ಹಾಕಿ ನಾವು ಸೆಕ್ಷುವಲ್ ಅಸಾಲ್ಟ್ ಮತ್ತು ಮರ್ಡರ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂತ. ಅವರು ನಿನ್ನೆ ಅಲ್ಲಿ ನಿಯರ್ ಬೈ ಇರುವ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೋದ ನಂತರ ಮತ್ತೆ ವಾಪಸ್ ಮನೆಗೆ ಹೋಗಿ ಅಂತ ಗೊತ್ತಾಯಿತು. ನಂತರ ನೈಟು ಅವ್ರ ಹಸ್ಬೆಂಡ್ನು ಅಲ್ಲಿ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಇದಾಗಿ ಮತ್ತೆ ಬೆಳಿಗ್ಗೆ ಇದು ನೋಡಿದ ನಂತರ ನಮಗೆ ತಿಳಿಸ್ತಾರೆ. ರೇಪ್ ಆಗಿರೋ ಬಗ್ಗೆ PM ಮಾಡಿದಾಗ ಕರೆಕ್ಟ್ ನಮಗೆ ಇನ್ಫಾರ್ಮೇಷನ್ ಇದು ಕೊಡ್ತಾರೆ. ಬಟ್ ಈಗ ಅಸಾಲ್ಟ್ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದ್ರಿಂದ ನಾವು ಆ ಸೆಕ್ಷನ್ ಹಾಕೊಂಡಿದ್ದೀವಿ, FIR ಮಾಡಿದ್ದೀವಿ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗುತ್ತೆ ರೇಪ್ ಆಗಿರೋ ಬಗ್ಗೆ. ಅವ್ರ ಹಸ್ಬೆಂಡ್ ಏನು ಸುಮನ್ ಅಂತ ಇದ್ದಾರೆ, ಅವರು ಥ್ರೂ ಪಾಸ್ಪೋರ್ಟ್ ದ್ವಾರನೇ ಬಂದಿದ್ದಾರೆ. ಬಟ್ ಇವ್ರ ಹೆಂಡತಿ ಮಾತ್ರ ಅವ್ರ ಕಡೆ ಪ್ರೆಸೆಂಟ್ಲಿ ಏನು ಪಾಸ್ಪೋರ್ಟ್ ಕಂಡು ಬಂದಿಲ್ಲ. ಅವ್ರ ಜೊತೆಯಲ್ಲಿ ಕ್ರಮವಾಗಿ ಬಂದಿರ್ತಾರೆ ಕಾಣುತ್ತದೆ. ಬಟ್ ನಮ್ಗೆ ಏನು ಇನ್ನೂ ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಅವರು 6 ವರ್ಷದಿಂದ ಇದ್ದಾರೆ.